ಪ್ರಯಾಗ್ರಾಜ್ನಲ್ಲಿ ಯುಪಿ ಕ್ಯಾಬಿನೆಟ್ ಸಭೆ ಎರಡನೇ ಬಾರಿಯಂತೆ. ಲಾಸ್ಟ್ ಟೈಮ್ ಕೂಡ ಮಹಾಕುಂಭ ಮೇಳದ ಸಂದರ್ಭದಲ್ಲೇ ಒಂದು ಸಭೆ ಆಗಿತ್ತು. ಆಗಲೂ ಕೂಡ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ರು. ಈಗ ಮತ್ತೊಮ್ಮೆ ಸಂಪುಟ ಸಭೆ ಆಗ್ತಾ ಇದೆ. ಆ ಬಳಿಕ ಪುಣ್ಯ ಸ್ನಾನವನ್ನ ಕೂಡ ಯೋಗಿ ಆದಿತ್ಯನಾಥ್ ಮಾಡಲಿದ್ದಾರೆ. ಸಂಪುಟ ಸಹೋದ್ಯೋಗಿಗಳು ಕೂಡ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ. ಬಟ್ ಮತ್ತೊಂದು ರೀತಿಯ ವಿಚಾರಗಳನ್ನ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಹಲವು ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದಾಗ ಈಗ ಸಂಪುಟ ಸಭೆ ಅದೇ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ, ಮಹಾಕುಂಭ ಮೇಳದ ಸ್ಥಳದಲ್ಲೇ ಆಗ್ತಾ ಇದೆ ಅನ್ನೋದು ಗಮನಾರ್ಹ. ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಸಂಪುಟ ಸಭೆಯ ಬಗ್ಗೆ ಬಹಳ ಕುತೂಹಲ ಇದೆ. ಯಾವ ಮಹತ್ವದ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಕೈಗೊಳ್ಳಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ ಈ ಮಹಾಕುಂಭ ಮೇಳ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳದಲ್ಲೂ ಕೂಡ ಈ ರೀತಿ ಸಭೆ ಮಾಡಿದ್ರು. ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ರು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಯಾವ ರೀತಿ ಮಹತ್ವದ ನಿರ್ಧಾರ ಅಂದ್ರೆ ಅಭಿವೃದ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೇತುವೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗಂಗಾ ಯಮುನಾ ತುಂಗಾ ತಟದಲ್ಲಿ ಅಲ್ಲಿ ಸೇತುವೆಯ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರ ಕೈಗೊಳ್ಳಬಹುದು ಈ ಸಭೆಯಲ್ಲಿ ಅನ್ನುವಂತಹ ನಿರೀಕ್ಷೆಯನ್ನ ಆ ಭಾಗದ ಜನ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಸಭೆ. ಅದು ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವತ್ತು ಏನು ಮಹಾಕುಂಭಕ್ಕೆ ಸಾಕ್ಷಿಯಾಗಿದೆ ಜಾಗ, ಅದೇ ಸ್ಥಳದಲ್ಲಿ ಇವತ್ತು ಸಂಪುಟ ಸಭೆಯನ್ನ ನಡೆಸೋದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುಂದಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸಿಎಂ ಯೋಗಿ ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅಲ್ಲೇ ಬೀಡು ಬಿಟ್ಟಿರುವ ದೃಶ್ಯ. ಕೆಲವೇ ಕ್ಷಣಗಳಲ್ಲಿ ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭ ಮೇಳ ಇದೇ ಜನವರಿ 13ರಿಂದ ಪ್ರಾರಂಭ ಆಗಿದೆ. ಕೋಟಿ ಜನ ಬಂದು ಹೋಗಿ ಪುಣ್ಯ ಸ್ನಾನ ಮಾಡಿ ತಮ್ಮ ಜೀವನ ಪಾವನ ಆಯ್ತು ಅನ್ನುವಂತಹ ಭಾವನೆಯೊಂದಿಗೆ ಅಲ್ಲಿಂದ ವಾಪಸ್ ಆಗ್ತಾ ಇರುವ ಹೊತ್ತಲ್ಲೇ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸಂಪುಟದ ಸಹೋದ್ಯೋಗಿಗಳು ಅದೇ ಸ್ಥಳದಲ್ಲಿ ಸಭೆ ಆದ ಬಳಿಕ ಪುಣ್ಯ ಸ್ನಾನ ಮಾಡಿದ್ದಾರೆ. ಈಗ ನಾವು ನೇರ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಪ್ರಯಾಗ್ರಾಜ್ನಿಂದ ಅತ್ಯಂತ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ ಆ ಬೋಟ್ಗಳ ಮೂಲಕ ಅಲ್ಲಿನ ವ್ಯವಸ್ಥೆ, ಜನರ ಖುಷಿ, ಅಲ್ಲಿನ ಸಂಭ್ರಮ ಅದೆಲ್ಲವನ್ನ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಯಾಗ್ರಾಜ್ನ ನೇರ ದೃಶ್ಯಗಳು ನೋಡಿ, ಎಷ್ಟು ವ್ಯವಸ್ಥಿತವಾಗಿ ಆ ಬೋಟ್ಗಳು ಜೊತೆಗೆ ಭದ್ರತೆ. ಬರೀ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಬಂದ್ರು ಅನ್ನೋ ಕಾರಣಕ್ಕೆ ಈ ರೀತಿ ವ್ಯವಸ್ಥೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ. ಜನಸಾಮಾನ್ಯರು ಹೋದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಸಂಪೂರ್ಣ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೆ ಅಂತಾನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ, ಬರೀ ನಮ್ಮ ದೇಶದ ಜನ ಇದನ್ನ ನೋಡ್ತಾ ಇಲ್ಲ, ಎದುರು ಮಾತಾಡ್ತಾ ಇಲ್ಲ, ಬದಲಾಗಿ ಬೇರೆ ದೇಶಗಳು ಕೂಡ ಇತ್ತ ತಿರುಗಿ ನೋಡುವಂತೆ ಮಾಡಿರುವಂತಹ ಕೀರ್ತಿ, ಆ ಹೆಮ್ಮೆ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲುತ್ತೆ. ಕಾರಣ ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಮಾರಂಭ ಎಷ್ಟು ಅದ್ಧೂರಿಯಾಗಿ ಆಗೋಯ್ತು, ಅದನ್ನ ಎಷ್ಟು ಯಶಸ್ವಿಯಾಗಿ ಮಾಡಿಕೊಟ್ರು ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋದನ್ನ ಗಮನಿಸಿದ್ವಿ. ಅದಾದ ಬಳಿಕ ಈಗ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ, ಭದ್ರತೆ, ಬಂದಂತಹ ಭಕ್ತಾದಿಗಳಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ, ಆ ಪುಣ್ಯ ತಟದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡಲಾಗಿದೆ. ಅದೇ ಜಾಗದಲ್ಲಿ ನಿಂತು ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸಂಪುಟದ ಸಹೋದ್ಯೋಗಿಗಳು ನಿಂತು ಆ ವ್ಯವಸ್ಥೆಯನ್ನ, ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಪುಟ ಸಭೆ ಮತ್ತೊಂದು ಕಡೆ ಬಹಳ ಕುತೂಹಲ ಇರೋದು ಅದೇ ಜಾಗದಲ್ಲಿ ಇವತ್ತು ಮಾಡ್ತಿದ್ದಾರೆ ಸಭೆಯನ್ನ ಅಂತ ಅಂದ್ರೆ ಏನು ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಬಹುದು ಅನ್ನುವಂತ ನಿರೀಕ್ಷೆ. कलाकार
ದೃಶ್ಯ ನೋಡ್ತಾ ಇದ್ದೀರಿ. ಈಗ ಬೋಟ್ ಮೂಲಕ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ತ್ರಿವೇಣಿ ಸಂಗಮದಲ್ಲಿ ಪೂಜೆ ಸಲ್ಲಿಕೆ ಆದ ಬಳಿಕ ಪುಣ್ಯ ಸ್ನಾನ ಮಾಡೋದಕ್ಕೆ ಬೋಟ್ ಮೂಲಕ ಅಲ್ಲಿಂದ ಪಯಣ ಬೆಳೆಸಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೀವಮಾನಸದಲ್ಲಿ ಇಂತಹ ಅದ್ಭುತ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೀವಿ, ನಾವೇ ಪುನೀತರು ಅನ್ನುವಂತಹ ಭಾವನೆ ಇದೆ. ಅದನ್ನ ಯಶಸ್ವಿ ಮಾಡಿರುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಇದೇ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ. ಜಸ್ಟ್ ಲಕ್ಷಾಂತರ ಜನ ಸೇರ್ತಾರೆ ಅಂದ್ರೆ ಆ ಸಂಭ್ರಮದ ಕ್ಷಣಗಳು ಅಥವಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದೇ ದೊಡ್ಡ ಮಟ್ಟದ ಸವಾಲಾಗಿರುತ್ತೆ. ಅಂಥದ್ರಲ್ಲಿ ಸರಿಸುಮಾರು 40ರಿಂದ 50 ಕೋಟಿ ಜನ ಬರುವಂತಹ ಈ ಮಹಾಕುಂಭ ಮೇಳದ ವ್ಯವಸ್ಥೆ ಹೇಗಿರಬಹುದು, ಹೇಗೆ ಮಾಡ್ಕೊಂಡಿರಬಹುದು, ಹೇಗೆ ತಾಕೀತಾಗಿರಬಹುದು ಅಧಿಕಾರಿಗಳಿಗೆ ಅಂತ ಆ ವ್ಯವಸ್ಥೆಯ ಚಿತ್ರಣವನ್ನ ತಾವು ಗಮನಿಸ್ತಾ ಇದ್ದೀರಿ. ಅದನ್ನೇ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಮಹಾಕುಂಭ ಮೇಳದ ಪ್ರತಿ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸ್ತಾ ಇದ್ದಾರೆ. ರಂಜಿತ್, ಸಿಎಂ ಯೋಗಿ ಆದಿತ್ಯನಾಥ್ ಸಂಪುಟದ ಸಹೋದ್ಯೋಗಿಗಳು ಕೆಲವೇ ಕ್ಷಣಗಳಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅಂತ, ಒಟ್ಟಿನಲ್ಲಿ ಅಲ್ಲಿನ ಸಂಭ್ರಮದ ಕ್ಷಣಗಳು ಏನೆಲ್ಲ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಪ್ರಯಾಗ್ರಾಜ್, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ ಇದು ಹಿಸ್ಟೋರಿಕಲ್ ಡೇ ಶ್ರುತಿ ಇವತ್ತಿನ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಸುಮಾರು 144 ವರ್ಷಗಳ ನಂತರ ಬರ್ತಾ ಇರುವಂತ ಮಹಾ ಕುಂಭಮೇಳ. ಈ ಕುಂಭಮೇಳದಲ್ಲಿ ಇರುವಂತ ಇಷ್ಟೂ ಜನರೇನಿದಾರಲ್ಲ, ಮುಂದಿನ ಮಹಾ ಕುಂಭಮೇಳ ಬರುವಾಗ ಅವ್ರು ಯಾರೂ ಕೂಡ ಇರೋದಿಲ್ಲ. ಅವರ ಮಕ್ಕಳು ಕೂಡ, ಅವರ ಮೊಮ್ಮಕ್ಕಳು ಕೂಡ ನೋಡಲು ಅಸಾಧ್ಯವಾದಂಥ ಮಹಾ ಕುಂಭಮೇಳದ ಪಾವಿತ್ರ್ಯವಾದಂಥ ಗಳಿಗೆಯ ಪಾವಿತ್ರ್ಯವಾದಂಥ ದಿನದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಒಂದು ಕಥಾ ವೈಭವ ಪ್ರಯಾಗ್ರಾಜ್ನಲ್ಲಿ ಹೆಂಗಿದೆ, ಅಥವಾ ಉತ್ತರ ಪ್ರದೇಶ ಸರ್ಕಾರ ಎಷ್ಟು ಅಚ್ಚುಕಟ್ಟಾಗಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳವನ್ನ ಸಂಯೋಜಿಸಿದೆ ಅನ್ನೋದನ್ನ ಇಲ್ಲಿ ಬಂದು ನೋಡಿದರಷ್ಟೇ ಗೊತ್ತಾಗುತ್ತೆ ಶ್ರುತಿ. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಅದರ ಜೊತೆಗೆ ತಮ್ಮ ಆಡಳಿತದ ಅವಧಿಯಲ್ಲಿ ಮಹಾ ಕುಂಭಮೇಳ ನಡೀತಾ ಇರುವಂತ ಈ ಸಮಯದಲ್ಲಿ ಅವರು ಮಾಡಿರುವಂತ ಕ್ಯಾಬಿನೆಟ್ ಮೀಟಿಂಗ್ ಇದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಒಂದು ಜಾಗತಿಕವಾದಂಥ ಕಾರ್ಯಕ್ರಮವನ್ನ ಸಂಯೋಜಿಸಿ ಆ ಜಾಗತಿಕವಾದಂಥ ಕಾರ್ಯಕ್ರಮದಲ್ಲಿ ತನ್ನ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಅಥವಾ ಆಡಳಿತ ವರ್ಗವನ್ನ ಸಂಯೋಜಿಸುವಂತ ಈ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿ ಮತ್ತೆ ಉತ್ತರ ಪ್ರದೇಶ ಸರ್ಕಾರದ ಇಮೇಜ್ ಅನ್ನ ಬದಲಿಸುವಂತಹ ಈ ಕ್ಯಾಬಿನೆಟ್ ಮೀಟಿಂಗ್, ಅದರ ಜೊತೆಗೆ ಈಗ ಎಲ್ಲ ಕ್ಯಾಬಿನೆಟ್ನ ಸಚಿವರಿಗೂ ಕೂಡ ಸಚಿವ ಸಂಪುಟಕ್ಕೆ ಪವಿತ್ರವಾದಂಥ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದು ಇದೊಂದು ಹಿಸ್ಟೋರಿಕಲ್ ಡೇ ಇದು. ಅದರ ಜೊತೆಗೆ ಉತ್ತರ ಪ್ರದೇಶದ ಈ ಸಚಿವರುಗಳೇನಿದ್ದಾರೆ ಅವರೆಲ್ಲರ ಪಾಲಿಗೆ ಇದೊಂದು ಸುದಿನ ಅಂತ ಹೇಳಿ ಹೇಳಬಹುದು. ಸದ್ಯಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮುಗಿಸಿ ಈಗ ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೂಡ ಸಂಗಮಕ್ಕೆ, ಮಹಾ ಸಂಗಮಕ್ಕೆ ಬರ್ತಾರೆ. ಗಂಗಾ, ಸರಸ್ವತಿ, ಯಮುನಾ ಸಂಧಿಸುವಂತ ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾರೆ. ಇದೇ 5ನೇ ತಾರೀಕು ನರೇಂದ್ರ ಮೋದಿ ಕೂಡ ಇದೇ ಮಹಾ ಸಂಗಮದಲ್ಲಿ ಅಥವಾ ತ್ರಿವೇಣಿ ಸಂಗಮದಲ್ಲಿ ಪವಿತ್ರವಾದಂಥ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆ ಮೂಲಕ ದೇಶಕ್ಕೆ ತನ್ನ ಆಧ್ಯಾತ್ಮಿಕತೆಯ ತನ್ನ ಬದ್ಧತೆ ಏನು ಅಂತೇಳಿ ತೋರಿಸುವಂತಹ ಒಂದು ತೀರ್ಮಾನ ಅಥವಾ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡು ಇವತ್ತು ಮಹಾಕುಂಭಮೇಳದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಿದ್ದಾರೆ. ಹಂಗ್ ನೋಡಿದ್ರೆ ಯೋಗಿ ಅವರ ಬದ್ಧತೆಯ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ 2019 ಮಹಾಕುಂಭಮೇಳದಲ್ಲೂ ಪೂರ್ಣ ಪ್ರಮಾಣದ ಕುಂಭಮೇಳದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡುವ ಮೂಲಕ ಮಹತ್ತರವಾದ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಜ್ಜನ ಆದ ನಂತರ ಅವರು ಮೀಡಿಯಾ ಸೆಂಟರ್ಗೆ ಬರ್ತಾರೆ, ಮಾಧ್ಯಮದ ಗೋಷ್ಠಿಯನ್ನ ಮಾಡ್ತಾರೆ. ಮಾಧ್ಯಮದ ಗೋಷ್ಠಿಯಲ್ಲಿ ಆದಂತ ತೀರ್ಮಾನಗಳು ಏನು ಅನ್ನೋದ್ರ ಬಗ್ಗೆ, ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು ಏನು ಅನ್ನೋದ್ರ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡ್ತಾರೆ. ಸುಮಾರು 5 ಗಂಟೆಗೆ 5 ನಿಮಿಷಕ್ಕೆ ಇಲ್ಲಿಂದ ಪ್ರಯಾಗ್ರಾಜ್ನಿಂದ ಯೋಗಿ ಮತ್ತೆ ಯೋಗಿ ಕ್ಯಾಬಿನೆಟ್ ಇಲ್ಲಿಂದ ನಿರ್ಗಮಿಸುತ್ತೆ, ಪ್ರಯಾಗ್ರಾಜ್ನಿಂದ ನಿರ್ಗಮಿಸುತ್ತೆ. ಈಗ ಈ ಸದ್ಯಕ್ಕೆ ನಮಗೆ ಕಂಡು ಬರ್ತಿರುವಂತದ್ದು ಅಂತ ಹೇಳಿದ್ರೆ ಈ ಸಂಪೂರ್ಣವಾದಂತ ಮಹಾಕುಂಭ ಮೇಳದ ಕೆಲವು ರಸ್ತೆಗಳನ್ನ ಯೋಗಿ ಮತ್ತೆ ಅವರ ಕ್ಯಾಬಿನೆಟ್ ಬರೋದ್ರಿಂದಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜನರ ಒಂದಿಷ್ಟು ಟ್ರಾಫಿಕ್ ಜಾಮ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಮಾಧ್ಯಮದವರಿಗೂ ಕೂಡ ಕ್ಯಾಬಿನೆಟ್ ಒಳಗಡೆ ಹೋಗೋದಕ್ಕೆಲ್ಲ ಅವಕಾಶವನ್ನ ಕೊಡ್ಲಿಲ್ಲ. ಅದರ ಹೊರತಾಗಿ ಅವರೇ ಮೀಡಿಯಾ ಸೆಂಟರ್ಗೆ ಬರ್ತಿರೋದ್ರಿಂದಾಗಿ ಎಲ್ಲ ಮಾಧ್ಯಮದವರು ಕೂಡ ಕಾದು ಕುಳಿತಿದ್ದಾರೆ. ಮೀಡಿಯಾ ಸೆಂಟರ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಸುದ್ದಿಗೋಷ್ಠಿಯನ್ನ ಯೋಗಿ ಕೆಲವೇ ಹೊತ್ತಿನಲ್ಲಿ ಮಾಡ್ತಾರೆ.
ಸ್ನಾನದ ನಂತರ ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆ ಇಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕಂಡು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಮಹಾಕುಂಭಮೇಳದ ಒಂದು ವೈಭವ ಅಥವಾ ಆ ಒಂದು ಸಂಭ್ರಮ ಸಡಗರ ಜನರ ಯಾತ್ರಿಕರ ಒಂದು ಸಾಗರದೊಂದಿಗೆ ಹೆಚ್ಚುತ್ತಾನೆ ಇದೆ. ಪ್ರತಿದಿನವೂ ಕೂಡ ಪುಣ್ಯ ಸ್ನಾನ ನಡೀತಾ ಇದೆ. ಇವತ್ತು ಯೋಗಿ ಮತ್ತೆ ಅವರ ಕ್ಯಾಬಿನೆಟ್ ಮಾಡ್ತಿರೋದ್ರಿಂದಾಗಿ ಇವತ್ತು ಬಹಳ ವಿಶೇಷವಾಗಿದೆ. ಶ್ರುತಿ. ಓಕೆ ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಇದು ಹಲವು ಮಹತ್ವದ ಬೆಳವಣಿಗೆಗಳಿಗೆ ಇವತ್ತು ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆಯಂತ ದೃಶ್ಯ ನೋಡ್ತಾ ಇದ್ದೀರಿ. ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಸಭೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಪೂಜೆ, ಅದಾದ ಬಳಿಕ ಪುಣ್ಯ ಸ್ನಾನ, ಇದಾದ ಬಳಿಕ ಮಹಾಕುಂಭದಲ್ಲೇ ಯೋಗಿ ಸರ್ಕಾರದ ಸಂಪುಟ ಸಭೆ ಕೂಡ ನಡೆಯುತ್ತೆ ಅನ್ನೋದು ಬಹಳ ಮಹತ್ವ ಪಡೆದುಕೊಳ್ತಾ ಇರುವಂತಹ ವಿಚಾರ. ಈಗ ತಾನೇ ರಂಜಿತ್ ಹೇಳ್ತಾ ಇದ್ರು 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ, ಹಾಗಾಗಿ 12 ವರ್ಷಕ್ಕೂ ಸಂದರ್ಭದಲ್ಲೂ ಕೂಡ ಮಹಾಕುಂಭ ಮೇಳ ಆಗ್ತಾ ಇತ್ತಲ್ಲ, ಆಗಲೂ ಕೂಡ ಈ ರೀತಿ ಸಂಪುಟ ಸಭೆ ಆಗಿತ್ತು. ಆಗಲೂ ಕೂಡ ಹಲವು ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಸೊ ಇಲ್ಲೂ ಕೂಡ ಆ ಭಾಗದ ಜನ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಇವತ್ತಿನ ಸಂಪುಟ ಸಭೆ ಯಾವೆಲ್ಲ ಮಹತ್ವದ ನಿರ್ಧಾರಗಳು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ಳಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ನಲ್ಲಿ ನೇರ ದೃಶ್ಯಗಳು ಪ್ರಯಾಗ್ರಾಜ್ನಿಂದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆ ಪುಣ್ಯ ನದಿಯಲ್ಲಿ ಮಿಂದೇಳೋ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೋಟಿ ಕೋಟಿ ಜನ ಸೇರುವಂತಹ ಪವಿತ್ರ ಸ್ಥಳ. ಇದೇ ದಿನದಲ್ಲಿ ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಎಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ರು, ಎಷ್ಟು ಜನ ಬರ್ತಿದ್ದಾರೆ. ಪ್ರತಿನಿತ್ಯ ಕೂಡ ಪುಣ್ಯ ಸ್ನಾನ ಮಾಡಿ ಅಲ್ಲಿಂದ ಜೀವನ ಪಾವನ ಅನ್ನುವಂತಹ ಭಾವನೆಯೊಂದಿಗೆ ಆಚೆ ಬರ್ತಿದ್ದಾರೆ. ಬಟ್ ಅಲ್ಲಿನ ಸರ್ಕಾರಕ್ಕೂ ಕೂಡ ಅದೇನೋ ಹೊಸತೇನಲ್ಲ ಅಂತ. ಸಿಎಂ ಆದಿಯಾಗಿ ಅಷ್ಟೂ ಜನ ಸಚಿವರುಗಳು ಕೂಡ ಆ ಪುಣ್ಯ ನದಿಯಲ್ಲಿ ಮಿಂದೇಳುವ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಮಿಂದೆದ್ರೆ ಮಾಡಿರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗಿ 7 ಜನ್ಮಕ್ಕಾಗುವಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಮತ್ ನೀವ್ ಯಾವಾಗ್ಲೂ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡ್ತೀವಿ ಅಂತ ಅಂದ್ರೆ ಅಲ್ಲ. ಈ ಸಂದರ್ಭದಲ್ಲಿ ಇದೇ ಘಟ್ಟದಲ್ಲಿ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಹಾಗಾಗಿ ನಿರೀಕ್ಷೆ ಇರೋದು 40ರಿಂದ 50 ಕೋಟಿ ಜನ. ಈ ಮಹಾಕುಂಭ ಮೇಳ ಮುಕ್ತಾಯ ಆಗೋ ಹೊತ್ತಿಗೆ ಅಷ್ಟು ಜನ ಬಂದು ಪುಣ್ಯ ಸ್ನಾನ ಮಾಡಬಹುದು ಅಂತ. ಅದರ ಮಧ್ಯದಲ್ಲೇ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಚಿವರುಗಳು, ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಬರೀ ಇವರಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಯಾಗ್ರಾಜ್ಗೆ ಭೇಟಿ ನೀಡಲಿದ್ದಾರೆ. ಯೋಗಿ ಸಂಪುಟದ ಸಹೋದ್ಯೋಗಿಗಳು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳು ನೋಡಿ. ಆ ಪುಣ್ಯ ನದಿಯಲ್ಲಿ ಮಿಂದೇಳುವ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಚಿವರುಗಳು. ಮೋಸ್ಟ್ಲಿ ಇದೆಲ್ಲ ಆದ ಬಳಿಕ ನೇರವಾಗಿ ಸಂಪುಟ ಸಭೆ ಕೂಡ ಪ್ರಾರಂಭ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ. ಅದಕ್ಕೂ ಮುನ್ನ ಅಲ್ಲಿ ಪೂಜೆ, ಪುಣ್ಯ